Sounds very interesting to say I've given a laundry list, but we have done so many reforms. There has been no attention paid to the staffing levels of the NCLAT, sir. We are certainly conducting periodically interviews and also advertising for positions. What is she doing? What is the ministry doing about giving some attention to the staffing crisis facing the NCLATs? We are trying to fill it speedily. Let me assure the member that filling up these positions are happening with greater sense of urgency. Reforms which have been brought by the SEBI, particularly in timelines which have been given for settlement of claims, is a remarkable step taken forward, and our markets have also been, and companies have also benefited from it. In fact, we are far ahead of the very many other countries where similar companies law operate. They are still not able to settle claims within even T+6, T+5 or T+4. We have even come to T+1, which is effectively being run today. So SEBI-related reforms also are coming up with ease of doing business and treating both all stakeholders with great compassion. ಅಧಿಕಾರ ರಾಜಕಾರಣಕ್ಕಾಗಿ ಕಳೆದ ಅಧಿವೇಶನದಲ್ಲಿ ದೇಶದ ಪ್ರಧಾನಿ ತಮ್ಮ ಎಲ್ಲ ಪ್ರತಿಪಕ್ಷದ ಸವಾಲು ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಹೊರಟಾಗ 145 ನಿಮಿಷಗಳ ಕಾಲ ನಿರಂತರವಾಗಿ ಪ್ರಧಾನಿಯ ಭಾಷಣಕ್ಕೆ ಅಡ್ಡಿ ತಂದಂತ ಘಟನೆ ಏನಿದೆ ಅದೊಂದು ಐತಿಹಾಸಿಕ ದುರಂತ ಮತ್ತು ಜನದ್ರೋಹ. ಭಾರತ ಇವತ್ತು GDPಯಲ್ಲಿ 8.2 ಆ ಸಾಧನೆ ಮಾಡಿದ ಹಂತದಲ್ಲಿದೆ. ವಿಶ್ವದ ಆರ್ಥಿಕವಾದಂಥ ಅಸ್ಥಿರತೆಯಲ್ಲಿ ಕೋವಿಡ್ನಂಥ ಮಹಾಮಾರಿ ಅಪ್ಪಳಿಸಿಯೂ ಕೂಡ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಂಡಿದ್ದರೆ ಅದು ಭಾರತ ಮಾತ್ರ. ಇಡೀದಾದಂಥ ಒಂದು ಲಾಕ್ಡೌನಿನ ಸಂದರ್ಭದಲ್ಲಿ ಭಾರತದ ಇಡೀ ಸಾಮಾಜಿಕವಾದಂಥ ಆರ್ಥಿಕ ಸ್ಥಿತಿಯನ್ನು ಕಾಪಾಡಬೇಕಾಯಿತು. ಈ ಎಲ್ಲ ನಿರ್ವಹಣೆ ಮಾಡುವ ಸವಾಲನ್ನು ಒಬ್ಬ ಆರ್ಥಿಕ ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರು ನಿರ್ವಹಿಸಿದ ರೀತಿ ಇದೆಯಲ್ಲ, ಅದು ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಹೆಗ್ಗಳಿಕೆಗೆ ಶ್ಲಾಘನೆಗೆ ಒಳಗಾಗಿದೆ. ಕೋವಿಡ್ ಸಡಿಲಿಕೆಯ ನಂತರ ಅವರು ಕೈಗೊಂಡಂಥ ಒಂದು ಕೆಲವು ನಿರ್ಧಾರಗಳಿದೆಯಲ್ಲ, ಇವತ್ತು ನಿರ್ಮಲಾ ಸೀತಾರಾಮನ್ ಅವರನ್ನು ಒಂದು ಆರ್ಥಿಕ ತಜ್ಞೆ ಮತ್ತು ಆರ್ಥಿಕ ಸಚಿವೆಯಾಗಿ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲಾರವಾಗಿ ನಿಲ್ಲಿಸುವಂಥ ಕೆಲಸವನ್ನು ಅವರು ಮಾಡಿದ್ದಿದ್ರೆ ಕೋವಿಡ್ನ ಸಂದರ್ಭ ವಿವಿಧ ರಾಜ್ಯಗಳು ಅವರವರ ಜನಪ್ರಿಯತೆಗಾಗಿ ಮತ್ತು ಅವರವರ ಪಕ್ಷ ರಾಜಕಾರಣಕ್ಕಾಗಿ ಅಧಿಕಾರ ರಾಜಕಾರಣಕ್ಕಾಗಿ ಅತ್ಯಂತ ಅಗ್ಗದ ಮತ್ತು ಆರ್ಥಿಕ ಸ್ಥಿತಿಯನ್ನೇ ಬುಡಮೇಲು ಮಾಡುವಂಥ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿದವು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮಳೆಗಾಲದ ಅಧಿವೇಶನದ 2ನೇ ದಿನ ಸಂಸತ್ತಿನಲ್ಲಿ ಒಂದು ಐತಿಹಾಸಿಕವಾದಂಥ ಬಜೆಟ್ ಮಂಡನೆ ಆಗಲಿರುವ 2ನೇ ದಿನ. ಆರ್ಥಿಕ ತಜ್ಞೆ, ಪ್ರತಿಭಾನ್ವಿತೆ, ಸರಳ ಮತ್ತು ಸಾತ್ವಿಕವಾದಂಥ ಒಂದು ಪರಂಪರೆಯನ್ನು ಹೊಂದಿದಂಥ ನಿರ್ಮಲಾ ಸೀತಾರಾಮನ್ ಅವರು ಸತತ ಮತ್ತು ನಿರಂತರವಾಗಿ 7ನೇ ಬಜೆಟನ್ನು ಪೂರ್ಣ ಪ್ರಮಾಣದ ಆರ್ಥಿಕ ಸಚಿವೆಯಾಗಿ ಇವತ್ತೇನು ಮಂಡಿಸ್ತಾ ಇದ್ದಾರೆ, ಅದು ರಾಷ್ಟ್ರೀಯ ದಾಖಲೆ ಅಷ್ಟೇ ಅಲ್ಲ, ಬಹುತೇಕ ಇಡೀ ವಿಶ್ವದಲ್ಲಿಯೇ ನಿರಂತರವಾಗಿ 7 ಬಜೆಟನ್ನು ಪೂರ್ಣಾವಧಿಯ ಒಂದು ಆರ್ಥಿಕ ಸಚಿವೆಯಾಗಿ ಒಬ್ಬ ಹೆಣ್ಮಗಳಾಗಿ ಮಂಡಿಸ್ತಾ ಇರೋದು ಕೂಡ ವಿಶ್ವ ದಾಖಲೆ. ಹಾಗಾದರೆ ನಿರ್ಮಲಾ ಸೀತಾರಾಮನ್ ಯಾರು? ಅವರ ರಾಜಕೀಯ ಬೆಳವಣಿಗೆಯ ವಿವಿಧ ಮಜಲುಗಳೇನು? ಈ ಕಳೆದ 7 ವರ್ಷಗಳಲ್ಲಿ ಅವರು ಎಂತೆಂಥ ಆರ್ಥಿಕ ವಿಪತ್ತುಗಳನ್ನು, ಸವಾಲುಗಳನ್ನು, ಸಮಸ್ಯೆಗಳನ್ನು ಎದುರಿಸಿದ್ದಾರೆ, ಅಲ್ಲಿ ಹೇಗೆ ಯಶಸ್ವಿಯಾದರು, ಇವೆಲ್ಲವನ್ನು ಒಂದು ನೋಟವನ್ನು ಇವತ್ತು ನೋಡೋದಕ್ಕೆ ಸಕಾಲ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂತಂದರೆ ಒಂದು ಮಹಿಳಾ ಸಬಲೀಕರಣ ಅನ್ನುವಂಥ ನೆಲೆಯಲ್ಲಿ ಈ 73 ವರ್ಷಗಳಲ್ಲಿ ಭಾರತ ಯಾವ ಮಟ್ಟದ ಒಂದು ಸಾಧ್ಯತೆಗೆ ಮುಖ ಮಾಡಿದೆ ಅಂತಂದರೆ, ರಾಷ್ಟ್ರದ ಪ್ರಥಮ ಪ್ರಜೆ ಒಂದು ಬುಡಕಟ್ಟು ಜನಾಂಗದ ದ್ರೌಪದಿ ಮುರ್ಮು,
ದೇಶದ ಇಷ್ಟು ಬೃಹತ್ ದೇಶದ ಪ್ರಜಾಪ್ರಭುತ್ವ ಮತ್ತು ಜನತಂತ್ರ ವ್ಯವಸ್ಥೆಯಲ್ಲಿ ಒಂದು ಆರ್ಥಿಕ ಇಲಾಖೆಯನ್ನು, ಬಲಾಢ್ಯವಾದಂಥ ಮತ್ತು ಅತ್ಯಂತ ಮಹತ್ವದ ಇಲಾಖೆಯನ್ನು 2019ನೇ ಇಸ್ವಿಯಲ್ಲಿ 2ನೇ ಬಾರಿ ಪ್ರಧಾನಿಯಾದಾಗ ಮೋದಿಯವರು ನಿರ್ಮಲಾ ಸೀತಾರಾಮನ್ ಅವರಿಗೆ ವಹಿಸಿದ್ದಿದೆಯಲ್ಲ, ಅದೊಂದು ಐತಿಹಾಸಿಕ ಹೆಜ್ಜೆ. ಅದೇ ಕಾರಣಕ್ಕಾಗಿ ಇವತ್ತೊಂದು ಐತಿಹಾಸಿಕ ಸಾಧನೆ ಮತ್ತು ಸಾರ್ಥಕತೆಯ ಒಂದು ಪರ್ವಕಾಲದಲ್ಲಿ ನಾವು ನಿಂತಿದ್ದೇವೆ. ಮಳೆಗಾಲದ ಅಧಿವೇಶನಕ್ಕೆ ಪೂರ್ವಭಾವಿಯಾಗಿ 2 ಬಹಳ ಮುಖ್ಯವಾದಂಥ ಘಟನೆಗಳು ನಡೆದಿದ್ದಾವೆ. ಒಂದು, ಸಮ್ಮಿಶ್ರ ಸರ್ಕಾರದ ಅಂಗಪಕ್ಷಗಳಾದಂಥ TDP ಮತ್ತು JDU ಈ ಎರಡೂ ಕೂಡ ತಮಗೆ ಪ್ರತ್ಯೇಕವಾದಂಥ ಸ್ಥಾನಮಾನವನ್ನು ಬಯಸಿದ್ದವು. ಅದರಲ್ಲೂ ಬಿಹಾರದ JDU ರಾಷ್ಟ್ರೀಯ ಒಂದು ಸಮ್ಮಿಟಲ್ಲಿ ಇತ್ತೀಚೆಗೆ ನಾವು ಈಗ ಕೇಂದ್ರ ಸರ್ಕಾರವನ್ನು ನಿಯಂತ್ರಿಸುವ ಹಂತದಲ್ಲಿದ್ದೇವೆ, ನಿರ್ಣಾಯಕ ಹಂತದಲ್ಲಿದ್ದೇವೆ. ಆದ್ದರಿಂದ ನಮ್ಮ ಬಹುಕಾಲದ ಈ ಬಿಹಾರಕ್ಕೆ ಪ್ರತ್ಯೇಕವಾದಂಥ ಒಂದು ಸ್ಥಾನಮಾನದ ಒಂದು ನಿರೀಕ್ಷೆ ಏನಿದೆ ಅದನ್ನು ಈ ಬಾರಿ ಈಡೇರಿಸಿಕೊಳ್ಳಲೇಬೇಕು. ಇಲ್ಲವಾದರೆ ನಾವು ಕನಿಷ್ಠ ಪಕ್ಷ ಪ್ರತ್ಯೇಕ ಪ್ಯಾಕೇಜನ್ನಾದರೂ ಪಡ್ಕೋಬೇಕು. ಈ ಮಧ್ಯೆ ಏನಾಗಿದೆ, ಇದು ಯಾವ ರೀತಿಯಲ್ಲಿ NDA ಸರ್ಕಾರ ಇದನ್ನು ದಕ್ಕಿಸಿಕೊಳ್ತದೆ, ಮುಂದಿನ ಪರಿಣಾಮ ಏನು ಅನ್ನೋದು ಬಹಳ ನಿರೀಕ್ಷಿತ. ಒಂದು ರೀತಿಯಲ್ಲಿ ಪ್ರತಿಪಕ್ಷಗಳಿಗೆ ಒಂದು ಬ್ರಹ್ಮಾಸ್ತ್ರ. ಏನು ಅಂತಂದರೆ, ನಿತೀಶ್ ಕುಮಾರ ಪರಮಾತ್ಮ ಅಂತಲೇ ಭಾವಿಸುವ IAS ಆಫೀಸರ್ರ ಮೇಲೆ ED ದಾಳಿಯಾಗಿದೆ. ಈ ED ದಾಳಿಯನ್ನು ಯಾವ ರೀತಿ ಇದನ್ನು ರಕ್ಷಿಸಿಕೊಳ್ಬೇಕು ಅಥವಾ ಸಮರ್ಥಿಸಿಕೊಳ್ಬೇಕು ಅನ್ನೋದು NDA ಸರ್ಕಾರದ ಭಾಳ ದೊಡ್ಡ ಪ್ರಶ್ನೆ. ಅದರ ಮಧ್ಯೆ ಪ್ರತ್ಯೇಕ ಸ್ಥಾನಮಾನದ ಅಪೇಕ್ಷಿತವಾದಂಥ ಬಹಳ ದೊಡ್ಡ ಕನಸೇನಿತ್ತು 2012ರಿಂದ. ಆವಾಗೇ ಇದು ಈ ಪ್ರತ್ಯೇಕ ಒಂದು ಏನು ಆದ್ಯತೆಯ ಮಾನ್ಯತೆಯ ಒಂದು ನಿಮ್ಮ ಬೇಡಿಕೆಯನ್ನು ಪ್ರತ್ಯೇಕವಾದಂಥ ಸ್ಪೆಷಲ್ ಸ್ಟೇಟಸನ್ನು ಬಿಹಾರಕ್ಕೆ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ಕಾನೂನಿನ ಮೂಲಕ ಅದಕ್ಕೆ ಅಡೆತಡೆ ಇದೆ. ಆ ಹಿನ್ನೆಲೆಯಲ್ಲಿ ನಿಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇವತ್ತಿನ ಅಂದರೆ ನಿನ್ನೆಯ ಅಧಿವೇಶನದಲ್ಲಿ ಅದಕ್ಕೆ ಅಧಿಕೃತವಾದ ಹೇಳಿಕೆಗಳನ್ನು ಕೊಡಲಾಗಿದೆ. ಈ ಅಧಿಕೃತವಾದ ಹೇಳಿಕೆಯನ್ನು ಕೊಡುವ ಮೂಲಕ NDA ಸರ್ಕಾರ ಕಾನೂನುಬದ್ಧವಾಗಿ ನಿಮಗೆ ಅಲ್ಲಿಯ ಬಡತನದ ರೇಖೆ ಇರ್ಬೋದು, ಅರಣ್ಯ ಸಂಪತ್ತಿನ ರೇಖೆ ಇರ್ಬೋದು, ಗಡಿಭಾಗದ ಒಂದು ಭೂಮಿಯ ಹಂಚಿಕೆ ಇರ್ಬೋದು, ಈ ಎಲ್ಲ ಏನೋ ಒಂದು ನಿಬಂಧನೆಗಳಿದೆ. ಆ ನಿಬಂಧನೆಯ ಪ್ರಕಾರ ಬಿಹಾರಕ್ಕೆ ಸ್ಪೆಷಲ್ ಸ್ಟೇಟಸನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಲಿಖಿತವಾಗಿ ಹೇಳಲಾಗಿದೆ. ಈಗ ಬಿಹಾರದಲ್ಲಿ ತಕ್ಷಣಕ್ಕೆ ನೀವು ಬೆಂಬಲವನ್ನು ವಾಪಸ್ ತಗೊಳ್ಳಿ, ಸಚಿವರಿಗೆಲ್ಲ ರಾಜೀನಾಮೆ ಕೊಡಿಸಿ ಮತ್ತು NDAಯಿಂದ ಹೊರಗೆ ಬನ್ನಿ ಅನ್ನುವಂಥ ಒಂದು ಆಕ್ರೋಶದ ನುಡಿ ಕೇಳಿಬರ್ತಾ ಇದೆ. ಅದರ ಮಧ್ಯದಲ್ಲಿ JDU ನಿತೀಶ್ ಕುಮಾರ್ ಅವರ ಪರಮಾಪ್ತ IAS ಆಫೀಸರ್ ಮೇಲೆ ದಾಳಿಯಾಗಿದೆ. ಇದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕರ ಮತ್ತು ಒಂದು ರೀತಿಯ ಈ ಗಠಬಂಧನ್ ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ಬೆಂಕಿ ಬಿದ್ದಿರುವಂಥ ಘಟನೆಯಂತೂ ಸತ್ಯ. ಇನ್ನು ಅಧಿವೇಶನದ ಆರಂಭದ ದಿನದಲ್ಲಿ ಸಂಸತ್ ಭವನದ ಎದುರು ಪ್ರಧಾನಿಯವರು ಪ್ರತಿಪಕ್ಷಗಳಿಗೆ ಅತ್ಯಂತ ಸಿಂಹಗರ್ಜನೆಯಲ್ಲಿ ಅವರು ಕಳೆದ ಅಧಿವೇಶನದಲ್ಲಿ ಮಾಡಿದಂಥ ಅಪರಾಧವನ್ನು ನೆನಪಿಸಿಕೊಟ್ಟಿದ್ದಾರೆ. 140 ಕೋಟಿಯ ಜನ ವಿಶ್ವಾಸದಿಂದ ಜನಪ್ರತಿನಿಧಿಗಳಾಗಿ ಸಂಸತ್ತಿಗೆ ಆರಿಸಿ ಕಳಿಸುವ ಉದ್ದೇಶ ಏನು? ಪಕ್ಷ ರಾಜಕೀಯ ಮಾಡಲಿಕ್ಕಲ್ಲ. ಇದು ಪಕ್ಷ ರಾಜಕೀಯ ಮಾಡುವ ವೇದಿಕೆಯೂ ಅಲ್ಲ. ಜನರ ಆಶೋತ್ತರಗಳನ್ನು ಈಡೇರಿಸುವುದಕ್ಕಾಗಿ ಆಡಳಿತ ಮತ್ತು ಪ್ರತಿಪಕ್ಷಗಳು ಚರ್ಚೆ, ಸಂವಾದ, ಆರೋಗ್ಯಪೂರ್ಣವಾದಂಥ ವಾಗ್ವಾದದ ಮೂಲಕ ದೇಶಕ್ಕೆ ಒಂದು ಸಮರ್ಪಿತವಾದಂಥ ಜವಾಬ್ದಾರಿಯುತವಾದಂಥ ಅಭಿವೃದ್ಧಿಶೀಲವಾದಂಥ ಒಂದು ನಡವಳಿಕೆಗಳನ್ನು ತೋರಿಸಬೇಕು ಮತ್ತು ಆಡಳಿತ ಪಕ್ಷವನ್ನು ಸರಿಯಾದ ದಿಕ್ಕಿನಲ್ಲಿ ಸಾಗುವ ಹಾಗೆ
ಪ್ರತಿಪಕ್ಷಗಳು ಜವಾಬ್ದಾರಿಯುತದಿಂದ ವರ್ತಿಸಬೇಕು, ಅದು ಜನರ ನಿರೀಕ್ಷೆ. ಅಧಿಕಾರ ರಾಜಕಾರಣಕ್ಕಾಗಿ ಕಳೆದ ಅಧಿವೇಶನದಲ್ಲಿ ದೇಶದ ಪ್ರಧಾನಿ ತಮ್ಮ ಎಲ್ಲ ಪ್ರತಿಪಕ್ಷದ ಸವಾಲು ಮತ್ತು ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಹೊರಟಾಗ 145 ನಿಮಿಷಗಳ ಕಾಲ ನಿರಂತರವಾಗಿ ಪ್ರಧಾನಿಯ ಭಾಷಣಕ್ಕೆ ಅಡ್ಡಿ ತಂದಂಥ ಘಟನೆ ಏನಿದೆ, ಅದೊಂದು ಐತಿಹಾಸಿಕ ದುರಂತ ಮತ್ತು ಜನದ್ರೋಹ. ಪ್ರತಿಪಕ್ಷದ ಜವಾಬ್ದಾರಿಯನ್ನು ನಿರ್ವಹಿಸುವ ರೀತಿಗೆ ಅದು ಎಸಗಿದ ಒಂದು ಘೋರ ಅಪರಾಧ. ಅದನ್ನು ಈ ರೀತಿ ಜನದ್ರೋಹ ಮಾಡುವ ಮೂಲಕ ಜನರ ಆಶೋತ್ತರಗಳನ್ನು ವಿರುದ್ಧವಾಗಿ ತಮ್ಮ ಪಕ್ಷದ ಒಂದು ಬೇಳೆ ಬೇಯಿಸ್ಕೋಬೇಕು, ತಮ್ಮ ಪಕ್ಷದ ಒಂದು ರಾಜಕೀಯವನ್ನು ಮಾಡಬೇಕು, ಆ ರಾಜಕೀಯಕ್ಕಾಗಿ ಒಂದು ಸಂಸತ್ ಭವನವನ್ನು, ಅಧಿವೇಶನವನ್ನು, ಜನದೇಗುಲವನ್ನು ಬಳಸ್ಕೊಳ್ತಾ ಇರುವಂಥ ಪ್ರತಿಪಕ್ಷಗಳು ಅದು ಜನದ್ರೋಹಿಯಾಗಿದೆ ಅಂತ ಕಟುವಾದ ಶಬ್ದಗಳಲ್ಲಿ ಒಂದು ವೇದಿಕೆಯನ್ನು, ಆವರಣವನ್ನು ಪ್ರಧಾನಿಯವರು ಸೃಷ್ಟಿ ಮಾಡಿದರು. ಅದು ಅತ್ಯಂತ ಜನರ ಮೆಚ್ಚುಗೆಗೆ ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ 2ನೇ ದಿನ ಅಧಿವೇಶನ, ಐತಿಹಾಸಿಕವಾದಂಥ ಬಜೆಟ್ ಮಂಡನೆ ಆಗ್ತಾ ಇದೆ. ಆರ್ಥಿಕ ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ 7ನೇ ಬಜೆಟನ್ನು ಮಂಡಿಸ್ತಾ ಇರುವಂಥದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೊಂದು ದಾಖಲಾರ್ಹವಾದಂಥ ಕ್ಷಣ. ಹಾಗಾದರೆ ಅವರು ನಡೆದು ಬಂದ ದಾರಿ ಏನು? ಮೋದಿಯವರ ಒಂದು ಚಾತುರ್ಯ ಮತ್ತು ದೂರದರ್ಶಿತ್ವಕ್ಕೆ ಕಾಣಿಕೆಯಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಹುದ್ದೆ ದಕ್ಕಿದೆ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತೆಯ ಅಥವಾ ಒಂದು ಪಕ್ಷನಿಷ್ಠೆಯ ಪರಿಶ್ರಮದ ಪ್ರತಿಭೆಯ ಒಂದು ಪರಮೋಚ್ಚವಾದಂಥ ಕಾಣಿಕೆ ಇದು ಅಂತ ನಾವು ಭಾವಿಸಬೇಕಾಗತ್ತೆ. ತಮಿಳುನಾಡಿಗೆ ಹಾಗೆ ನೋಡಿದರೆ BJPಗೆ ಅಲ್ಲಿ ಅಸ್ತಿತ್ವವೇ ಇಲ್ಲ, ಒಂದೇ ಒಂದು MP ಇಲ್ಲ. ಆದರೆ 2 ಅತ್ಯಂತ ಉನ್ನತವಾದಂಥ ಹುದ್ದೆಗಳನ್ನು ತಮಿಳುನಾಡಿಗೆ ಕೊಡುವ ಮೂಲಕ ಮೋದಿಯವರು ಪ್ರತಿಭೆ ಎಲ್ಲಿದ್ದರೂ ಹೇಗಿದ್ದರೂ ಪಕ್ಷದ ಒಂದು ನೆಲೆಯೋ, ಪಕ್ಷದ ಬಲಾಢ್ಯತೆಯೋ, ಪಕ್ಷದ ಪುರಸ್ಕಾರವೋ ತಿರಸ್ಕಾರವೋ ಅದು ಯಾವುದೂ ಮುಖ್ಯ ಅಲ್ಲ. ಅವರವರ ಪ್ರತಿಭೆ ಮತ್ತು ಪಕ್ಷನಿಷ್ಠೆ ಮತ್ತು ಅವರ ಕಾರ್ಯವೈಖರಿಗೆ ತಕ್ಕಾಗಿ ನಾವು ಹುದ್ದೆಯನ್ನು ಕೊಡಬೇಕಾಗತ್ತೆ ಅನ್ನುವ ನೆಲೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 7ನೇ ಒಂದು ಬಜೆಟನ್ನು ಮಂಡಿಸುವ ಮಟ್ಟಕ್ಕೆ ಆರ್ಥಿಕ ಸಚಿವರಾಗಿ ಅವರು 2ನೇ ಅವಧಿಗೆ ಮುಂದುವರೆದಿದ್ದಾರೆ. ಅದರ ಜೊತೆಗೆ ವಿದೇಶಾಂಗ ಇಲಾಖೆಯ ನಿವೃತ್ತ ಅಧಿಕಾರಿ ಜೈಶಂಕರ್ ಅವರನ್ನು ವಿದೇಶಾಂಗ ಸಚಿವರಾಗಿ ಅವರು ಆಯ್ಕೆ ಮಾಡುವ ಮೂಲಕ ತಮಿಳುನಾಡಿಗೆ 2 ಮಹತ್ವದ ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತೆ ನಿರ್ಮಲಾ ಸೀತಾರಾಮನ್ ಅವರ ಒಟ್ಟು ರಾಜಕೀಯ ನಡೆ, ಅವರ ಇಡೀ ಪರಿಕ್ರಮವೇ ಬಹಳ ಆಸಕ್ತಿದಾಯಕವಾದಂಥದ್ದು. ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದ, ಒಂದೇ ಒಂದು ಆಪಾದನೆಗೆ ತಲೆಬಾಗದ, ಭ್ರಷ್ಟಾಚಾರ ಬಿಡಿ ಅವರ ನಡವಳಿಕೆಯೂ ಕೂಡ ವಿರೋಧ ಪಕ್ಷದವರು ಕೂಡ ಅದನ್ನು ಪ್ರಶ್ನಿಸುವ ಹಾಗೆ ಇಲ್ಲ. ಅಷ್ಟು ಸರಳವಾದದ್ದು, ಸುಂದರವಾದದ್ದು, ಶುಭ್ರವಾದದ್ದು, ಅತ್ಯಂತ ನಿರ್ಮಲವಾದದ್ದು, ಹೆಸರಿಗೆ ತಕ್ಕಾಗಿ ಅನ್ವರ್ಥವಾದದ್ದು. ಇವರು ಕೂಡ JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯ ಆರ್ಥಿಕ ಒಂದು ವಿಭಾಗದ ಪದವೀಧರೆ, ಅರ್ಥಶಾಸ್ತ್ರದಲ್ಲಿ ಪದವಿಯನ್ನು ಪಡೆದಿದ್ದಾರೆ. ಅಲ್ಲೇ MPhil ಮಾಡಬೇಕು ಅಂತ ನೋಂದಣಿ ಮಾಡಿದಂಥ ಹೊತ್ತಿನಲ್ಲಿ ಪರಕಾಲ ಪ್ರಭಾಕರ್ ರಾವ್ ಅನ್ನುವ ಸಹವರ್ತಿ, ಅಂದರೆ ಇವರ ಕ್ಲಾಸ್ಮೇಟ್ ಅವರೊಟ್ಟಿಗೆ ಲವ್ ಆಗತ್ತೆ, ಮದುವೆ ಆಗತ್ತೆ. ಮದುವೆ ಆದ ಹೊತ್ತಿನಲ್ಲಿ ಪ್ರಭಾಕರ್ ರಾವ್ ಅವರಿಗೆ ಲಂಡನ್ ಸ್ಕೂಲ್ ಆಫ್ ಎಕಾನಮಿಕ್ಸಲ್ಲಿ ಸಂಶೋಧನೆಗೆ ಅವಕಾಶ ಸಿಗುತ್ತೆ. ಪತಿಯೊಟ್ಟಿಗೆ ಲಂಡನ್ನಿಗೆ ಪ್ರಯಾಣ ಮಾಡ್ತಾರೆ. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ನಿರ್ಮಲಾ ಸೀತಾರಾಮನ್ ಅವರು ನಮಗೆ ಸಿಗ್ತಾರೆ. ಪತಿಯಲ್ಲಿ ಸಂಶೋಧನೆ ಮಾಡ್ತಾ ಇದ್ದರೆ ಇವರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಜೀವನವನ್ನು ನಿರ್ವಹಿಸಿದರು ಅನ್ನುವಂಥ ಸತ್ಯವನ್ನು ಕೇಳಿದರೆ ನಿರ್ಮಲಾ ಸೀತಾರಾಮನ್ ಅವರು ಪ್ರತಿಭಾವಂತೆಯಾಗಿಯೂ ಕೂಡ ಎಷ್ಟು ಸರಳರು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಡಿಪಾರ್ಟ್ಮೆಂಟ್ ಸ್ಟೋರ್ ಒಂದರಲ್ಲಿ ಸೇಲ್ಸ್ ವಿಭಾಗದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ನಿರ್ಮಲಾ ಸೀತಾರಾಮನ್. ಆಮೇಲೆ ಅರ್ಥಶಾಸ್ತ್ರ ಸಂಶೋಧನಾ ಸಂಸ್ಥೆಯಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಆಗಿ ಕೂಡ ಲಂಡನ್ನಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಅವರು ಭಾರತಕ್ಕೆ ಮರಳುತ್ತಾರೆ. ಅವರು ಭಾರತಕ್ಕೆ ಮರಳಿದ ಹೊತ್ತಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಇರುತ್ತೆ.
ಅಟಲ್ ಬಿಹಾರಿ ವಾಜಪೇಯಿಯವರ ಸರ್ಕಾರದ ಹೊತ್ತಿನಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರಾಗಿ ಮೊದಲ ಬಾರಿಗೆ ಪದಾರ್ಪಣೆ ಮಾಡ್ತಾರೆ. ನಾನು ಯಾಕೆ ನಿರ್ಮಲಾ ಸೀತಾರಾಮನ್ ಅವರ ಇಡೀ ಒಂದು ಬದುಕಿನ ನಡೆಯನ್ನು, ಅವರ ಇಡೀದಾದಂಥ ಪಯಣದ ಒಂದು ದಿಕ್ಕು ದಿಸೆಯನ್ನು ನಿಮ್ಮೆದುರು ಇವತ್ತು ಅನಾವರಣಗೊಳಿಸ್ತಾ ಇದ್ದೇನೆ ಅಂತಂದರೆ, ಒಂದು ವಿಶ್ವ ದಾಖಲೆಯ ಐತಿಹಾಸಿಕವಾದಂಥ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಇನ್ನೊಂದು, ಈ 7 ಬಜೆಟ್ ಮಂಡಿಸಿದಂಥ ಒಬ್ಬ ಆರ್ಥಿಕ ತಜ್ಞೆ, ಆರ್ಥಿಕ ಸಚಿವೆ ಯಾವ್ಯಾವ ರೀತಿಯಲ್ಲಿ ಹರ್ಡಲ್ಸ್ಗಳನ್ನೆಲ್ಲ ಮೀರಿ ಬಂದರು. ಭಾರತ ಇವತ್ತು GDPಯಲ್ಲಿ 8.2 ಆ ಸಾಧನೆ ಮಾಡಿದ ಹಂತದಲ್ಲಿದೆ. ವಿಶ್ವದ ಆರ್ಥಿಕವಾದಂಥ ಅಸ್ಥಿರತೆಯಲ್ಲಿ ಕೋವಿಡ್ನಂಥ ಮಹಾಮಾರಿ ಅಪ್ಪಳಿಸಿಯೂ ಕೂಡ ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಂಡಿದ್ದರೆ ಅದು ಭಾರತ ಮಾತ್ರ. ಅಗಾಧವಾದ ಇನ್ಫ್ರಾಸ್ಟ್ರಕ್ಚರು ಮತ್ತು ಆರ್ಥಿಕವಾದಂಥ ಒಂದು ಸುಭದ್ರತೆಗೆ ಸಿಕ್ಕಂಥ ಮಹದಾವಕಾಶ, ರಾಜ್ಯಗಳ ಆಪಾದನೆ, ಅದರಲ್ಲೂ BJPಯೇತರ ರಾಜ್ಯಗಳು ಕೋರ್ಟಿಗೆ ಹೋಗುವವರೆಗೆ ರಾಷ್ಟ್ರೀಯ ಸಂಪನ್ಮೂಲಗಳನ್ನು ಅಸಮರ್ಪಕವಾಗಿ ನಿರ್ವಹಿಸಲಾಗಿದೆ, ಮಲತಾಯಿ ಧೋರಣೆಯನ್ನು ಮಾಡಲಾಗಿದೆ, ನಮಗೆ ಅನ್ಯಾಯ ಆಗಿದೆ ಅನ್ನುವಂಥ ಮಟ್ಟದಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ಕಾನೂನು ಮೂಲಕವಾದ ಹೋರಾಟವನ್ನು ಮಾಡಿದಂಥ ಒಂದು ದಾಖಲೆಯೂ ಇದೆ. ಇವೆಲ್ಲವನ್ನು ನಿರ್ವಹಿಸಿದಂಥ ಒಂದು ಧೀಮಂತಿಕೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಯಾವ ರೀತಿಯ ಒಂದು ವ್ಯಕ್ತಿತ್ವವನ್ನು ರೂಪಿಸಿದೆ ಅನ್ನೋದನ್ನು ನಿಮಗೆ ನಾವು ಹೇಳಬೇಕು. ಯಾಕೆಂದರೆ ಒಬ್ಬ ಮಹಿಳೆ ಅನ್ನೋದು ಬಹಳ ಮುಖ್ಯ. ಆ ರೀತಿಯಲ್ಲಿ 2008ರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕೃತವಾಗಿ ಸೇರಿದ ನಿರ್ಮಲಾ ಸೀತಾರಾಮನ್ ಅವರು 2008ರಿಂದ ಪಕ್ಷದ ರಾಷ್ಟ್ರೀಯ ವಕ್ತಾರೆಯಾಗಿಯೂ ಕೂಡ ರಾಷ್ಟ್ರಕ್ಕೆ ಪರಿಚಿತರಾದರು. ಆಮೇಲೆ ನೀವು ಇನ್ನೊಂದು ನಿಮಗೆ ಬಹಳ ಮಹತ್ವದ ವಿಷಯ ಹೇಳಬೇಕು. ನಿರ್ಮಲಾ ಸೀತಾರಾಮನ್ ಮತ್ತು ಸ್ಮೃತಿ ಇರಾನಿ ಪಕ್ಷದ ವಕ್ತಾರಿಕೆಯನ್ನು ವಹಿಸಿಕೊಂಡ ಮೇಲೆ ಅವರ ಪ್ರತಿಭೆ, ಪರಿಶ್ರಮ, ನಿಷ್ಠೆ, ವಾಕ್ಚಾತುರ್ಯ ಈ ಸುದ್ದಿ ಮಾಧ್ಯಮದ ಡಿಬೇಟ್ಗಳಲ್ಲಿ ಅವರು ಯಾವ ರೀತಿ ಮಿಂಚಿದ್ರು ಅಂತಂದರೆ ಇಡೀ ರಾಷ್ಟ್ರದ ಮನೆ ಮಾತಾದ್ರವರು. ಆ ಒಂದು ಪ್ರತಿಭೆ, ಪರಿಶ್ರಮ, ಪಕ್ಷನಿಷ್ಠೆ, ಚಾತುರ್ಯದಿಂದಲೇ ಅವರು ಪಕ್ಷದಲ್ಲಿ ಹಂತ ಹಂತವಾಗಿ ಅದ್ಭುತವಾದಂಥ ಹೆಜ್ಜೆಗಳನ್ನು ಇಡಲಿಕ್ಕಾಯಿತು ಮತ್ತು ಜವಾಬ್ದಾರಿಯನ್ನು ನಿರ್ವಹಿಸುವ ಮಟ್ಟಕ್ಕೆ ಅವರು ಬೆಳೀಲಿಕ್ಕೆ ಸಾಧ್ಯ ಆಯಿತು. 2014ರಲ್ಲಿ ಆರಂಭವಾದಂಥ ಮೋದಿ ಯುಗದಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಅವರ ಪಕ್ಷನಿಷ್ಠೆ, ಪರಿಶ್ರಮ, ಪ್ರತಿಭೆ, ಚಾತುರ್ಯ ಮತ್ತು ಯಾವುದೇ ಒಂದು ಇಲಾಖೆಯನ್ನು ಕೊಟ್ಟರೂ ದಕ್ಷವಾಗಿ ಅದನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಅವರ ಧೀಮಂತಿಕೆಗೆ ತಕ್ಕಾಗಿ ಅಲ್ಲಿ ಮಾನ್ಯತೆ ಮೊದಲ ಬಾರಿಗೆ ದೊರೆಯಿತು. ಇದು ಮೋದಿಯವರ ಬಹಳ ದೊಡ್ಡ ಕಾಣಿಕೆ ಅಂತ. ಮೋದಿಯವರಿಗೆ ಅದು ಅಜಿತ್ ದೋವಲ್ ಇರ್ಬೋದು, ಜೈಶಂಕರ್ ಇರ್ಬೋದು, ಅಥವಾ ಯಾರೇ ಇರ್ಬೋದು, ಈ ಗಡ್ಕರಿ ಅವರಿಗೆ ಮೋದಿಯವರಿಗೆ ಬಹಳ ದೊಡ್ಡ ಭಿನ್ನಾಭಿಪ್ರಾಯ ಇದೆ. ಯಾವತ್ತು ಗಡ್ಕರಿಯವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರೋ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಗಡ್ಕರಿಯವರಿಗೂ ಮೋದಿಯವರಿಗೂ ಒಂದು ಒಳ್ಳೆಯ ಸಂಬಂಧ ಅಂತಿಲ್ಲ. ಆದರೆ ಅದನ್ನು ಮೀರಿ ಗಡ್ಕರಿಯವರ ಕಾರ್ಯವೈಖರಿಯ ದಕ್ಷತೆ, ಅವರು ನಿರ್ವಹಿಸಿದ ಇಲಾಖೆಯ ಒಂದು ಪರಿಶ್ರಮ, ಪರಿಪೂರ್ಣತೆ, ಅದನ್ನು ಗಮನಿಸಿ ಅವರು 3ನೇ ಬಾರಿ ಕೂಡ ಅವರ ಖಾತೆಯನ್ನು ಬದಲಾಯಿಸಿಲ್ಲ. ಇದು ಮೋದಿಯವರಿಗೆ ಪ್ರತಿಭೆಯನ್ನು ಗುರುತಿಸುವ ಮತ್ತು ಅದನ್ನು ಕೆಲಸ ಮಾಡಿಸ್ಕೊಂಡು ಹೋಗುವ ಒಂದು ದಕ್ಷತೆಯೂ ಇದೆ ಮತ್ತು ಚಾಕಚಕ್ಯತೆ ಇದೆ. ಈಗ HD ಕುಮಾರಸ್ವಾಮಿ ಜನತಾದಳದ ಒಂದು BJPಯ ಸಖ್ಯ ಕರ್ನಾಟಕದ ಭವಿಷ್ಯ ರಾಜಕಾರಣದಲ್ಲಿ ಎಂಥ ಒಂದು ಪಾತ್ರವನ್ನು ನಿರ್ವಹಿಸಲಿಕ್ಕಿದೆ, ಈಗಾದಂಥ ಲೋಕಸಭಾ ಚುನಾವಣೆಯಲ್ಲಿ ಎಂಥ ಪಾತ್ರವನ್ನು ನಿರ್ವಹಿಸಿತ್ತು. ಈ ಆಧಾರದಲ್ಲಿ ಅವರಿಗೆ ಅತ್ಯಂತ ಪ್ರಬಲವಾದ ಹುದ್ದೆ ಮತ್ತು ಪಕ್ಷದ ಒಟ್ಟು ಚಟುವಟಿಕೆಗಳಲ್ಲಿ, ಸಮಿತಿಗಳಲ್ಲಿ ಪ್ರಮುಖವಾದಂಥ ಸ್ಥಾನಮಾನ, ಮಾನ ಸಮ್ಮಾನ ಇವನ್ನೆಲ್ಲ ಕೊಟ್ಟು ಅವರನ್ನು ನೋಡ್ಕೊಳ್ತಾ ಇದ್ದಾರೆ. ಯಾಕೆಂತಂದರೆ ಅದಕ್ಕೆ ವರ್ತಮಾನದ ಮತ್ತು ಭವಿಷ್ಯದ ಒಂದು ಲೆಕ್ಕಾಚಾರ ಮೋದಿಯವರಿಗಿದೆ. ಹಾಗಾಗಿ 2016ರಲ್ಲಿ ರಾಜ್ಯ ಸಚಿವೆಯಾಗಿ ಮೋದಿ ಸಂಪುಟವನ್ನು ಸೇರಿದ ಸೀತಾರಾಮನ್ ಅವರು ವಾಣಿಜ್ಯ ಮತ್ತು ವ್ಯಾಪಾರ ಇಲಾಖೆಯಲ್ಲಿ ಆ ಒಂದು ಕಾರ್ಯವನ್ನು ನಿರ್ವಹಿಸ್ತಾರೆ. ನಂತರ
2017ರಿಂದ 2019ರವರೆಗೆ ಬಡ್ತಿ ಪಡೆದು ರಕ್ಷಣಾ ಸಚಿವರಾಗ್ತಾರೆ. ಕ್ಯಾಬಿನೆಟ್ ದರ್ಜೆಯ ರಕ್ಷಣಾ ಸಚಿವರಾಗ್ತಾರೆ. ಆ ಹೊತ್ತಿನಲ್ಲಿ ಪ್ರಧಾನಿ ಆಗದೇ ಇರಬಹುದು, ಆದರೆ ಇಂದಿರಾ ಗಾಂಧಿಯವರ ಸಾರ್ವಕಾಲಿಕ ದಾಖಲೆಯನ್ನು ಸರಿಗಟ್ಟುವಂಥ ಒಂದು ಶ್ರೇಯಸ್ಸನ್ನು ಕೂಡ ತನ್ನ ಜೀವಮಾನದ ಒಂದು ಹಂತದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಪಡಿತಾರೆ. ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಅಲ್ಪಕಾಲದ ಮಟ್ಟಿಗೆ ಅವರು ರಕ್ಷಣಾ ಖಾತೆಯನ್ನು ಮತ್ತು ಆರ್ಥಿಕ ಖಾತೆಯನ್ನು ಎರಡನ್ನೂ ನಿರ್ವಹಿಸ್ತಾರೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಆರ್ಥಿಕ ಮತ್ತು ರಕ್ಷಣಾ ಖಾತೆ ಎರಡನ್ನೂ ನಿರ್ವಹಿಸಿದ ಒಂದು ಇಂದಿರಾ ಗಾಂಧಿ ಅವರ ದಾಖಲೆಯನ್ನು ಇವತ್ತಿಗೆ ಸರಿಗಟ್ಟಿದ್ದಾರೆ. ಇದಾದ ನಂತರ 2019ರಲ್ಲಿ ಮೋದಿ ಅವರು ಎರಡನೇ ಬಾರಿಗೆ ಪ್ರಧಾನಿ ಆದಾಗ ನಿರ್ಮಲಾ ಸೀತಾರಾಮನ್ ಅವರು ನಿರ್ಣಾಯಕ ಸ್ಥಾನಕ್ಕೆ ಬಂದು ಕೂತ್ಕೊಳ್ತಾರೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ನಿರ್ಮಲಾ ಸೀತಾರಾಮನ್ ಅವರೇ ಪ್ರತೀಕ್ಷೆ ಕೂಡ ಮಾಡಿರಲಿಕ್ಕಿಲ್ಲ. ಆರ್ಥಿಕವಾದಂಥ ಅರ್ಥಶಾಸ್ತ್ರದಲ್ಲಿ ಅವರು ಪದವಿದ್ದಾರೆ, ಅದೆಲ್ಲವೂ ಸತ್ಯ. ಆದರೆ ಇಂಥ ಒಂದು ಪ್ರಮುಖ ಆರ್ಥಿಕ ಖಾತೆಯನ್ನು ಸ್ವತಂತ್ರವಾಗಿ ಸಂಪೂರ್ಣವಾಗಿ ಅವರಿಗೆ ನಿರ್ವಹಿಸ್ತಾರೆ ಮೋದಿಯವರು ಅನ್ನುವ ನಿರೀಕ್ಷೆ ಕೂಡ ಇರಲಿಲ್ವೇನೋ. ಪ್ರಥಮ ಬಾರಿಗೆ ಮಹಿಳಾ ಆರ್ಥಿಕ ಸಚಿವೆಯಾಗಿ ಕಾರ್ಯನಿರ್ವಹಿಸುವಂಥ ಒಂದು ಸುಯೋಗವನ್ನು 2019ರಲ್ಲಿ ಪಡೆತಾರೆ. ಆರ್ಥಿಕ ಇಲಾಖೆಯ ನಿರ್ವಹಣೆಗೆ ಆರಂಭಿಸಿದ ಒಂದೇ ವರ್ಷದಲ್ಲಿ ಜಗತ್ತನ್ನು ನಡುಗಿಸುವ ಕೋವಿಡ್ ಅಟ್ಯಾಕ್ ಆಯಿತು. ಕೋವಿಡ್ಡಿನ ಮಹಾಮಾರಿ ಅಪ್ಪಳಿಸಿತು. 2020 ಮಾರ್ಚ್ರಿಂದ 2022ರ ಡಿಸೆಂಬರ್ವರೆಗೆ ಕೋವಿಡ್ಡಿನ ಸವಾಲನ್ನು ಭಾರತ ಎದುರಿಸಬೇಕಾಯಿತು. ಮೊದಲ 6 ತಿಂಗಳಂತೂ ಪೂರ್ಣ ಆರ್ಥಿಕ ಚಟುವಟಿಕೆ ಸ್ಥಗಿತ, ಆಮದಿಲ್ಲ, ರಫ್ತಿಲ್ಲ. ಭಾರತ ಸರ್ಕಾರಕ್ಕೆ ಮತ್ತು ಭಾರತದ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಆರ್ಥಿಕವಾದಂಥ ಒಂದು ಜವಾಬ್ದಾರಿಯನ್ನು ತೂಗಿಸುವುದೇ ಒಂದು ದೊಡ್ಡ ಸಂಕಷ್ಟದ ಪರಿಸ್ಥಿತಿ. ಇರುವ ಸಂಪನ್ಮೂಲವನ್ನೇ ಬಳಸಿಕೊಂಡು ಇಡೀ ರಾಷ್ಟ್ರದ ಜನತೆಯ ಆಶೋತ್ತರಗಳನ್ನು ಈಡೇರಿಸಬೇಕಾಯಿತು. ಜೀವವನ್ನು ಕಾಪಾಡಬೇಕಾಯಿತು. ಲಸಿಕೆಯನ್ನು ಕಂಡುಹಿಡಬೇಕಾಯಿತು. ಇಡೀದಾದಂಥ ಒಂದು ಲಾಕ್ಡೌನಿನ ಸಂದರ್ಭದಲ್ಲಿ ಭಾರತದ ಇಡೀ ಸಾಮಾಜಿಕವಾದಂಥ ಆರ್ಥಿಕ ಸ್ಥಿತಿಯನ್ನು ಕಾಪಾಡಬೇಕಾಯಿತು. ಈ ಎಲ್ಲ ನಿರ್ವಹಣೆ ಮಾಡುವ ಸವಾಲನ್ನು ಒಬ್ಬ ಆರ್ಥಿಕ ಸಚಿವೆಯಾಗಿ ನಿರ್ಮಲಾ ಸೀತಾರಾಮನ್ ಅವರು ನಿರ್ವಹಿಸಿದ ರೀತಿ ಇದೆಯಲ್ಲ, ಅದು ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಹೆಗ್ಗಳಿಕೆಗೆ, ಶ್ಲಾಘನೆಗೆ ಒಳಗಾಯಿತು. ಸಮರ್ಥವಾಗಿ ನಿರ್ವಹಿಸಿದರು. ತಾನೊಬ್ಬ ಅರ್ಥಶಾಸ್ತ್ರಜ್ಞೆ ಅನ್ನೋದನ್ನು ಶ್ರುತಪಡಿಸಿದಂಥ ಅವಧಿ ಇದ್ದರೆ ಈ ಕೋವಿಡ್ಡಿನ ಅವಧಿ. ಕೋವಿಡ್ ಸಡಿಲಿಕೆಯ ನಂತರ ಅವರು ಕೈಗೊಂಡಂಥ ಒಂದು ಕೆಲವು ನಿರ್ಧಾರಗಳಿದೆಯಲ್ಲ, ಇವತ್ತು ನಿರ್ಮಲಾ ಸೀತಾರಾಮನ್ ಅವರನ್ನು ಒಂದು ಆರ್ಥಿಕ ತಜ್ಞೆ ಮತ್ತು ಆರ್ಥಿಕ ಸಚಿವೆಯಾಗಿ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದಾಖಲಾರವಾಗಿ ನಿಲ್ಲಿಸುವಂಥ ಕೆಲಸವನ್ನು ಅವರು ಮಾಡಿದ್ದಿದ್ರೆ ಕೋವಿಡ್ನ ಸಂದರ್ಭ. ಬರೀ ಸುಮ್ಮನೆ ಯಾರೂ ಹುದ್ದೆಯನ್ನು ಕೊಡುವುದಿಲ್ಲ. ಅವರಿಗೆ ಅರ್ಹತೆ ಬೇಕು, ನಿಭಾವಣೆಯ ಶಕ್ತಿ ಬೇಕು. ಅಂಥ ಪ್ರಮುಖ ಖಾತೆಯನ್ನು ನಿರ್ವಹಿಸಿ 7 ಬಜೆಟನ್ನು ಇವತ್ತು ಮಂಡಿಸ್ತಾ ಇರುವ ಹೊತ್ತಿಗೂ ಒಂದೇ ಒಂದು ಕಪ್ಪು ಚುಕ್ಕೆ ನಿರ್ಮಲಾ ಸೀತಾರಾಮನ್ ಅವರ ವ್ಯಕ್ತಿತ್ವದಲ್ಲಿ ಅಡರಲಿಲ್ಲ, ಮೆತ್ತುಕೊಳ್ಳಲಿಲ್ಲ. ಇದಕ್ಕಿಂತ ಮುಖ್ಯವಾಗಿ ಅವರು ಕೋವಿಡ್ ಸಡಿಲಿಕೆಯಾದ ನಂತರ ಆರ್ಥಿಕ ಪುನಶ್ಚೇತನ ಮಾಡಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿ ಮೊದಲ ಬಾರಿಗೆ ಕೈಗೊಂಡಂಥ ನಿರ್ಣಯ ಏನಿತ್ತಲ್ಲ, ಅದು ಅದ್ಭುತವಾದಂಥ ಶ್ಲಾಘನೆಗೆ ಒಳಪಡ್ತು. ಎಲ್ಲವನ್ನ ವಿವರವಾಗಿ ಹೇಳ್ತಾ ಇಲ್ಲ ನಾನು, ಸ್ವಲ್ಪ ಒಂದೆರಡು ಉದಾಹರಣೆಗಳನ್ನು ಹೇಳುವ ಮೂಲಕ ಒಂದು ಮಹಿಳಾ ಆರ್ಥಿಕ ಸಚಿವೆಯಾಗಿ ನಿರ್ಣಾಯಕ ಆತ್ಯಂತಿಕ ನೆಲೆಯಲ್ಲಿ ಅವರು ಕೈಗೊಂಡಂಥ ಹೆಜ್ಜೆಗಳು, ಕೈಗೊಂಡಂಥ ನಿರ್ಧಾರಗಳು ಇವತ್ತು ಭಾರತದ ಆರ್ಥಿಕ ಸಬಲೀಕರಣಕ್ಕೆ ಒಂದು ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟಿದೆ. ವಿಕಸಿತ ಭಾರತದ 2047ರ ಇನ್ನು ಮುಂದಿನ 23 ವರ್ಷದ ಕನಸಿಗೆ ನಾಂದಿ ಹಾಡಲಿಕ್ಕಿರುವಂಥ ಇವತ್ತಿನ 7ನೇ ಬಜೆಟ್ ಏನಿದೆ, ಅದು ಐತಿಹಾಸಿಕ ಅಂತ ಕರೆಸಿಕೊಳ್ಳುವ ಸಾಧ್ಯತೆಯನ್ನು ನಾವು ಎದುರು ನೋಡ್ತಾ ಇದ್ದರೆ ನಿರ್ಮಲಾ ಸೀತಾರಾಮನ್ ಅವರು ಈವರೆಗೆ ಇಟ್ಟಂಥ ಹೆಜ್ಜೆಗಳು ಕಾರಣ. ಕೋವಿಡ್ನ ಸಡಿಲಿಕೆಯ ನಂತರ ಉದ್ಯೋಗವನ್ನು ಸೃಷ್ಟಿ ಮಾಡಬಲ್ಲ,
ಮತ್ತು ತ್ವರಿತವಾಗಿ ಉತ್ಪನ್ನಗಳನ್ನು ಉತ್ಪಾದಿಸಬಲ್ಲ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಕಾರ್ಖಾನೆಗಳಿಗೆ ಅವರು ಕೊಟ್ಟಂಥ ಆರ್ಥಿಕ ಪುನಶ್ಚೇತನ ಇದೆಯಲ್ಲ, 5 ಕಂತುಗಳಲ್ಲಿ 24 ಲಕ್ಷ ಕೋಟಿ ಆರ್ಥಿಕ ಅನುದಾನವನ್ನು, ಬೆಂಬಲವನ್ನು ಅವರು ಘೋಷಿಸಿದ್ದು ಮತ್ತು ಅದನ್ನು ನಿರ್ವಹಿಸಿದ್ದು ಅವರು ಒಂದು ಜವಾಬ್ದಾರಿಯುತವಾದಂಥ ಆರ್ಥಿಕ ಸಚಿವರಾಗಿ ಕೈಗೊಂಡಂಥ ಈ ನಿರ್ಧಾರಗಳೇ ಮುಂದಿನ ಭಾರತದ ಭವಿಷ್ಯವನ್ನು ನಿರ್ವಹಿಸಿದ್ದು, ನಿರೂಪಿಸಿದ್ದು ಅಂತ ಆರ್ಥಿಕವಾದಂಥ ಬೇರೆ ಬೇರೆ ದೇಶದ ಬೇರೆ ಬೇರೆ ರೀತಿಯ ತಜ್ಞರು ವ್ಯಾಖ್ಯಾನಿಸಿದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾದದ್ದೇನು ಅಂತಂದರೆ, ಇಂಥ ಒಂದು ದೊಡ್ಡ ಇಲಾಖೆಯನ್ನು ನಿರ್ವಹಿಸ್ತಾನೂ ಕೂಡ ಅವರ ಜವಾಬ್ದಾರಿಯುತವಾದಂಥ ನಡವಳಿಕೆ, ಎಲ್ಲಿಯೂ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸದೇ ಇರುವಂಥದ್ದು ಮತ್ತು ತನ್ನ ಹದ್ದುಬಸ್ತನ್ನು ಮೀರದೇ ಇರುವಂಥದ್ದು. ಈ ಇಡೀ ಸ್ವತಂತ್ರ ಭಾರತದಲ್ಲಿ ಯಾವೆಲ್ಲ ಆರ್ಥಿಕ ಸಚಿವರಾಗಿ ಕೆಲಸ ಮಾಡಿದಾರೋ ಅವರ ಇಡೀದಾದಂಥ ಕೆಲಸದ ಕಾರ್ಯದ ನಿರ್ವಹಣೆಯ ಮಾರ್ಗಸೂಚಿಗಳನ್ನು, ಅವರು ನಡೆದ ದಾರಿಯನ್ನು ಗಂಭೀರವಾಗಿ ಗಮನಿಸಿ ಅದೇ ದಾರಿಯಲ್ಲಿ ನಡೆಯುತ್ತಾ ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗ ಏನು ಒಂದು ಕೆಲವು ನಿರ್ದೇಶನವನ್ನು ಕೊಡ್ತದೆ, ಆ ನಿರ್ದೇಶನದ ಬೌಂಡ್ರಿಯನ್ನು ಯಾವ ಆರ್ಥಿಕ ಸಚಿವರೂ ಮೀರುವ ಹಾಗಿಲ್ಲ. ಅದರ ಚೌಕಟ್ಟಿನ ಒಳಗಡೆ ಯಾವುದೇ ರೀತಿಯಲ್ಲಿಯೂ ಒಂದು ಆಡಂಬರವನ್ನು ಅಥವಾ ಒಂದು ದುಂದುವೆಚ್ಚಕ್ಕೆ ಕಾರಣವಾಗುವಂಥ ಯಾವುದೇ ನಿರ್ಣಯವನ್ನೂ ತೆಗೆದುಕೊಳ್ಳದೇನೆ ಸ್ವಲಾಭಕ್ಕಾಗಿ, ಸ್ವಹಿತಕ್ಕಾಗಿ ಅಥವಾ ಸ್ವಕೀಯರಿಗಾಗಿ ಅಥವಾ ಇಂಥ ಒಂದು ದೊಡ್ಡ ಹುದ್ದೆಯಲ್ಲಿದ್ದೇನೆ ಅನ್ನುವ ಕಾರಣಕ್ಕಾಗಿ ಆ ಹುದ್ದೆಯ ದುರುಪಯೋಗ ಮಾಡಿಕೊಳ್ಳುವಂಥ ಸಂದರ್ಭಗಳೇ ಇರುವಾಗ ಅಥವಾ ಈವರೆಗಿನ ಇತಿಹಾಸವೇ ಹಾಗಿರುವಾಗ ಎಲ್ಲಿಯೂ ಒಂದು ಇಂಚು ಆಚೆ ಈಚೆ ಆಗದೇ ಇದ್ದ ಹಾಗೆ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಮತ್ತು ಆರ್ಥಿಕ ಇಲಾಖೆ ಎಲ್ಲ ಚೌಕಟ್ಟಿನ ಒಳಗಡೆ ಒಂದು ಅದ್ಭುತವಾದಂಥ, ಅನನ್ಯವಾದಂಥ ಕೆಲಸವನ್ನು ನಿರ್ವಹಿಸಿ ಇವತ್ತು 7ನೇ ಬಜೆಟನ್ನು ಮಂಡಿಸಲಿಕ್ಕೆ ನಮ್ಮ ದೇಶದ ಎದುರು ನಿಂತಿದ್ದಾರೆ ಅಂತಾದರೆ ಅವರ ನಿಸ್ಪೃಹವಾದಂಥ, ನಿಷ್ಕಳಂಕವಾದಂಥ, ಶುದ್ಧ ಚಾರಿತ್ರ್ಯ ಮತ್ತು ಶುದ್ಧ ವ್ಯಕ್ತಿತ್ವಕ್ಕೆ ಸಂದ ಒಂದು ಬಹುದೊಡ್ಡ ಕಾಣಿಕೆ ಅಂತ ನಾನು ಭಾವಿಸ್ತೇನೆ. ಆಮೇಲೆ ವಿವಿಧ ರಾಜ್ಯಗಳು ಅವರವರ ಜನಪ್ರಿಯತೆಗಾಗಿ ಮತ್ತು ಅವರವರ ಪಕ್ಷ ರಾಜಕಾರಣಕ್ಕಾಗಿ, ಅಧಿಕಾರ ರಾಜಕಾರಣಕ್ಕಾಗಿ ಅತ್ಯಂತ ಅಗ್ಗದ ಮತ್ತು ಆರ್ಥಿಕ ಸ್ಥಿತಿಯನ್ನೇ ಬುಡಬೇಲು ಮಾಡುವಂಥ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಿದವು. ನಗುದನ್ನು ಹಂಚುವಂಥ ಒಂದು ಅಗ್ಗದ ರಾಜಕೀಯಕ್ಕೂ ಕೆಲವು ರಾಜ್ಯಗಳಿಳಿದವು. ಇದರಿಂದ ಇವರು ಮಾಡುವ ಈ ಅಧ್ವಾನಗಿರಿ, ಅವೈಜ್ಞಾನಿಕವಾದಂಥ ಈ ಘೋಷಣೆಗಳಿಂದ ರಾಷ್ಟ್ರದ ಆರ್ಥಿಕ ಸ್ಥಿತಿ, ಅದರ ಮೇಲೆ ಬೀಳುವ ಭಾರ, ಅದರ ಮೇಲೆ ಬೀರುವಂಥ ಪರಿಣಾಮವನ್ನು ನಿರ್ಮಲಾ ಸೀತಾರಾಮನ್ ಅವರು ಎದುರಿಸಿದ ರೀತಿ ಇದೆಯಲ್ಲ, ನಿರ್ವಹಿಸಿದ ರೀತಿ ಅದು ಅದ್ಭುತವಾದದ್ದು. BJP ಯೇತರ ಸರ್ಕಾರಗಳಂತೂ ಅವ್ರ ಮೇಲೆ ಇನ್ನಿಲ್ಲದ ಆಪಾದನೆ ಮಾಡಿದರು. ಮಲತಾಯಿ ಧೋರಣೆ ಮಾಡ್ತಾ ಇದ್ದಾರೆ, ನಮಗೆ ಕೊಡಬೇಕಾದಂಥ ತೆರಿಗೆ ಹಣವನ್ನು ಕೊಡ್ತಾ ಇಲ್ಲ, ನಮಗೆ ವಂಚಿಸ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ನಮಗೆ ಮಲತಾಯಿ ಧೋರಣೆ ಮಾಡ್ತಾ ಇದೆ. ಈ ಥರದ ಆಪಾದನೆಗಳ ಮೇಲೆ ಆಪಾದನೆ, ಪ್ರತಿಭಟನೆ, ಕೊನೆಗೂ ಸುಪ್ರೀಂ ಕೋರ್ಟಿಗೂ ಹೋಯಿತು ಕರ್ನಾಟಕ ಸರ್ಕಾರ, ಕೇರಳ ಸರ್ಕಾರ. ಆದರೆ ಪ್ರತಿಯೊಂದು ಸುಪ್ರೀಂ ಕೋರ್ಟಿನ ಪ್ರಶ್ನೆಗೂ ಅಥವಾ ಸಾರ್ವಜನಿಕರ ಒಂದು ಸಂದೇಹಕ್ಕೂ ನಿರ್ಮಲಾ ಸೀತಾರಾಮನ್ ಅವರು ಸಂಪೂರ್ಣವಾಗಿ ಉತ್ತರವನ್ನು ಕೊಟ್ಟರು. ನಿಮಗೆ ನೆನಪಿದೆ, ಎಲ್ಲಿಯೂ ಅವರು ಎದೆಗುಂದಲಿಲ್ಲ, ವಿಚಲಿತಗೊಳ್ಳಲಿಲ್ಲ. ಇವರ ಎಲ್ಲ ಆಪಾದನೆಗಳಿಗೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾ ಬಂದರು. ಯಾಕೆ ಅಂತಂದರೆ ಯಾವುದೇ ರೀತಿಯ ಚೌಕಟ್ಟನ್ನು ಮೀರಲಿಲ್ಲ, ಅವರು ಯಾವುದೇ ರೀತಿಯ ಭ್ರಷ್ಟಾಚಾರವನ್ನು ಮಾಡಿಲ್ಲ, ಯಾವುದೇ ರೀತಿಯ ಆರ್ಥಿಕವಾದಂಥ ಒಂದು ನಿರ್ವಹಣೆಯಲ್ಲಿ ಚ್ಯುತಿಯನ್ನು ಎಸಗಲಿಲ್ಲ. ಶುದ್ಧವಾದಂಥ ನಿರ್ಮಲವಾದಂಥ ಆಡಳಿತ, ದಕ್ಷವಾದಂಥ ಆಡಳಿತ, ಪ್ರತಿಪಕ್ಷಗಳ ಪ್ರಶ್ನೆಗೆ ಒಂದು ರಾಮನ ಬಾಣದ ರೀತಿಯಲ್ಲಿ ಉತ್ತರ ಕೊಟ್ಟಂಥದ್ದನ್ನು ನಾವು ಹಲವು ಬಾರಿ ನೋಡಿದ್ದೇವೆ. ಅದು ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಎಂಥ ಅದ್ಭುತವಾದಂಥ ಭಾಷೆ. ಅಂಥ ಒಂದು ವ್ಯಕ್ತಿತ್ವ ಶುಭ್ರತೆಯಿಂದ ಅವರು ನಿರ್ವಹಿಸಿದ ಇಲಾಖೆಯಲ್ಲಿ ಎಲ್ಲ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿದ್ದು
ಅವರ ಒಟ್ಟು ಈವರೆಗಿನ ಬಹಳ ದೊಡ್ಡ ಸಾಧನೆ. ಹಾಗೆಯೇ ಅವರು ಲಾಸ್ಟ್ ಟೈಮು 1 ತಿಂಗಳ ಇನ್ನೇನಿತ್ತು ಎಲೆಕ್ಷನ್ನಿಗೆ, ಆವಾಗ ಮಧ್ಯಂತರ ಅವಧಿಯ ಬಜೆಟನ್ನು ಮಂಡಿಸಿದರು. ಈಗ ಪೂರ್ಣಾವಧಿಯ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಅವರು ಜೀವರಕ್ಷಣೆ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಿರ್ಬೋದು. ಮೋದಿ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರಿನ ಬೃಹತ್ಕಾರದ ಒಂದು ಅತಿವೇಗದ ಆ ಎಲ್ಲ ಯೋಜನೆಗಳಿಗೆ ಹಣಕಾಸನ್ನು ಒದಗಿಸುವಂಥ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಿರ್ಬೋದು. ಮತ್ತು ಉತ್ಪಾದನೆ ಉದ್ಯೋಗ ಸೃಷ್ಟಿಯ ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಕಾರ್ಖಾನೆಗಳಿಗೆ ಆರ್ಥಿಕ ಪುನಶ್ಚೇತನ ಕೊಡುವಂಥ ಐತಿಹಾಸಿಕ ತೀರ್ಮಾನವನ್ನು ಕೈಗೊಂಡಿದ್ದಿರ್ಬೋದು. ಈ ಎಲ್ಲ ರೀತಿಯಲ್ಲಿ ಆರ್ಥಿಕ ಸಚಿವರಾಗಿ ಯಾವ ರೀತಿ ಒಂದು ಮಾದರಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ನೆಲೆಯಲ್ಲಿ ಭಾರತಕ್ಕೆ ಒಂದು ಹೊಸ ದಿಕ್ಕು ದಿಸೆ ಬೆಳಕನ್ನು ತೋರಿಸದಿದ್ದರೆ ಅದು ನಿರ್ಮಲಾ ಸೀತಾರಾಮನ್ ಅವರ ಕಾರ್ಯವೈಖರಿ. ಹಾಗೆಯೇ ಅವರ ಜೀವನ ಶೈಲಿಯೂ ಅಷ್ಟೇ. ಅಂಥ ಒಂದು ದೊಡ್ಡ ಹುದ್ದೆಯಲ್ಲಿದ್ದರೂ ಕೂಡ ಬಹಳ ಸರಳ, ನಿರಾಡಂಬರ ವ್ಯಕ್ತಿತ್ವ, ಅಬ್ಬರ ಇಲ್ಲ. ಆದರೆ ಎದುರು ಪಕ್ಷಗಳಿಗೆ ಸಿಂಹ ಸ್ವಪ್ನವಾಗಿ ಕಾಡುವಂಥ ಒಂದು ಶಕ್ತಿ ಇದೆ ಅವರಿಗೆ. ಯಾಕೆಂದರೆ ಅದು ಧೀಶಕ್ತಿ, ಅದು ಪ್ರಾಮಾಣಿಕತೆಯ ಶಕ್ತಿ. ಹಾಗಾಗಿ ಆ ಜಾಣ್ಮೆ, ಪ್ರತಿಭೆ ಮತ್ತು ಯಾರೂ ಬೆರಳು ತೋರಿಸಲಿಕ್ಕೆ ಸಾಧ್ಯವೇ ಇಲ್ಲದೇ ಇದ್ದಂಥ ಒಂದು ಕಾರ್ಯನಿರ್ವಹಣೆ ನಿರ್ಮಲಾ ಸೀತಾರಾಮನ್ ಅವರನ್ನು ಇವತ್ತು ಬಹಳ ಎತ್ತರದ ಒಂದು ಸ್ಥಾನ, ಮಾನ, ಗೌರವದಲ್ಲಿ ನಿಲ್ಲಿಸಿದೆ. ಅದರಲ್ಲೂ ಒಬ್ಬ ಮಹಿಳೆಯಾಗಿ ಅವರು ನಿರ್ವಹಿಸಿದಂಥ ಈ ಹುದ್ದೆಯ ಒಂದು ಯೋಗ್ಯತೆ ಇದೆಯಲ್ಲ, ಅದು ಇಡೀ ಮಹಿಳಾ ಕುಲಕ್ಕೇ ಒಂದು ಸ್ವಾಭಿಮಾನದ ಮತ್ತು ಆತ್ಮಸ್ಥೈರ್ಯದ ಒಂದು ಸಂಕೇತ ಮತ್ತು ಅದೊಂದು ಮಾರ್ಗ, ದಾರಿ, ದೀಪ. ಇವತ್ತಿನ 7ನೇ ಬಜೆಟ್ಟು ಬಹಳ ನಿರೀಕ್ಷೆಯನ್ನು ಹುಟ್ಟುಹಾಕಿದೆ. ಅವ್ರಿಗೂ ಅದೊಂದು ಭಾಳ ದೊಡ್ಡ ಸವಾಲು ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಮಿತ್ರ ಪಕ್ಷಗಳಾದಂಥ JDU ಮತ್ತು TDP ಅಗಾಧವಾದ ನಿರೀಕ್ಷೆಯಲ್ಲಿದೆ. ಅದರಲ್ಲೂ JDU ಈಗ ಒಂದು ರೀತಿಯ ಪೆಟ್ಟು ತಿಂದ ಹುಲಿಯ ರೀತಿ ಬೋರ್ಗರೆತಾ ಇದೆ. ಒಂದು ರೀತಿಯಲ್ಲಿ ನಿತೀಶ್ ಕುಮಾರ್ ಅವರ ಆಪ್ತರ ಮೇಲಿನ ED ದಾಳಿ, ಸ್ಪೆಷಲ್ ಸ್ಟೇಟಸನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಲಿಖಿತ ಹೇಳಿಕೆ, ಇದರಿಂದ JDU ಮೊದಲೇ ಬುಸುಗುಡ್ತಾ ಇದೆ. ಕನಿಷ್ಠ ಪಕ್ಷ ಈಗ ನಮಗೆ ಸ್ಪೆಷಲ್ ಪ್ಯಾಕೇಜ್ ಆದರೂ ಸಿಕ್ಕಿದರೆ ನಾವೆಲ್ಲೋ ಒಂದು ಕಡೆ ಕಾರ್ಯಕರ್ತರನ್ನು, ನಮ್ಮ ಶಾಸಕರ MP ಗಳನ್ನು ಅಥವಾ ರಾಜ್ಯದ ಮಟ್ಟದಲ್ಲಿ ಶಾಸಕರುಗಳನ್ನು ನಾವು NDA ಜೊತೆಗೆ ಮುಂದುವರಿಯೋಣ ಅನ್ನುವಂಥ ಒಂದು ಸಮಸ್ಥಿತಿಗಾದರೂ ತರಬಹುದು ಅನ್ನೋದು ನಿತೀಶ್ ಕುಮಾರ್ ಅವರ ಲೆಕ್ಕಾಚಾರ ಇರಬಹುದು. ಹಾಗಾಗಿ TDP ಮತ್ತು JDU ಬಹಳ ದೊಡ್ಡ ನಿರೀಕ್ಷೆಯಲ್ಲಿದೆ. ನಿರ್ಮಲಾ ಸೀತಾರಾಮನ್ ಅವರು ಇನ್ನು ಕೆಲವೇ ತಾಸುಗಳಲ್ಲಿ ಮಂಡಿಸಲಿರುವ ಬಜೆಟ್ನಲ್ಲಿ ಏನನ್ನು ಕೊಡಬಹುದು. ಅದರ ಜೊತೆಗೆ ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆಯಾದವರು. ಆದ್ದರಿಂದ ಕರ್ನಾಟಕಕ್ಕೆ ರೈಲ್ವೆ ಯೋಜನೆಗಳಿಗೆ ಬಂಪರ್ ಆಗಿ ಈ ಸರಿ ಕೊಡುಗೆ ಕೊಡಲ್ಪಡುತ್ತೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಅದು ಏನಾಗ್ಬೋದು ಅನ್ನುವಂಥದ್ದು. ಆಮೇಲೆ ಮೋದಿಯವರ ವಿಕಸಿತ ಭಾರತ 2047ಕ್ಕೆ ಇದು ಅಸ್ಥಿವಾರ ಹಾಕುವಂಥ ಬಜೆಟ್ಟು, ನಾಂದಿ ಹಾಡುವಂಥ ಬಜೆಟ್ಟು. ಆ ದಿಕ್ಕಿನಲ್ಲಿ ಸಾರ್ವಕಾಲಿಕವಾದಂಥ ಒಂದು ಬಲಿಷ್ಠ ಭಾರತವನ್ನು ಕಟ್ಟಬೇಕು ಅಂತಾದರೆ ಆರ್ಥಿಕ ಬಲಾಢ್ಯತೆ, ಇವತ್ತು ನಾವೇನು 5ನೇ ಸ್ಥಾನದಲ್ಲಿದ್ದೇವೆ, ಅದನ್ನು 3ನೇ ಸ್ಥಾನಕ್ಕೆ ತರಬೇಕು ಅನ್ನುವಂಥ ಒಂದು ನಿರೀಕ್ಷೆ. ಇವೆಲ್ಲವೂ ಯಾವ ರೀತಿ ಈಡೇರಬಹುದು, ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ಟು ಯಾವ ರೀತಿ ಇರಬಹುದು, ಈ ಎಲ್ಲ ಕುತೂಹಲಗಳ ಮಧ್ಯೆ ಅವರ ದಕ್ಷತೆ, ನೈಪುಣ್ಯತೆ ಮತ್ತು ಜಾಣ್ಮೆ ಮತ್ತು ಎಲ್ಲ ವರ್ಗವನ್ನು, ಎಲ್ಲ ರಾಜ್ಯ ಸರ್ಕಾರಗಳಿಗೂ ಯಾವುದೇ ರೀತಿಯ ತೊಡಕು, ತೊಂದರೆ, ತಾಪತ್ರಯ ಆಗದೇ ಇದ್ದ ರೀತಿಯಲ್ಲಿ ಒಂದು ಸಮಚಿತ್ತದ ಸಮನ್ವಯ ಬಜೆಟನ್ನು ಅವರು ಮಂಡಿಸ್ತಾರೆ ಅನ್ನುವ ನಿರೀಕ್ಷೆ ಕೂಡ ಎಲ್ಲರಿಗೂ ಇದೆ. ನಿರ್ಮಲಾ ಸೀತಾರಾಮನ್ ಅವರ ವಿಶ್ವ ದಾಖಲೆಯ ಬಜೆಟ್ಟು, ರಾಷ್ಟ್ರೀಯ ಮಟ್ಟದಲ್ಲಿ ಅವರು ತನ್ನ ವ್ಯಕ್ತಿತ್ವ ಮತ್ತು ತನ್ನ ಕಾರ್ಯನಿರ್ವಹಣೆ ಮತ್ತು ಆಯಕಟ್ಟಿನ ಸ್ಥಳದಲ್ಲಿ ಅದು ಪ್ರತಿಪಕ್ಷದವರಿರ್ಬೋದು, ಆಡಳಿತ ಪಕ್ಷದವರಿರ್ಬೋದು, ಎಲ್ಲರಿಗೂ ಒಂದು ಸಮಚಿತ್ತದಿಂದ ಉತ್ತರಿಸುವ ದಕ್ಷತೆಯನ್ನು ತೋರಿ ಇಡೀ ಮಹಿಳಾ ಕುಲಕ್ಕೆ ಒಂದು ಮಾದರಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿದ ನಿರ್ಮಲಾ ಸೀತಾರಾಮನ್ ಅವರಿಗೆ ಅಭಿನಂದಿಸ್ತಾ ಅವರ 7ನೇ ಬಜೆಟ್ಟು ಅತ್ಯಂತ ಮಾದರಿಯಾಗಿ ಇರಲಿ ಅನ್ನುವ ಆಶಯದೊಂದಿಗೆ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ತೆ.